ನಾವು ಇಂಗ್ಲೀಷನ್ನು ಬೇಗನೆ ಕಲಿಬೇಕು ಅಂತಂದರೆ ಜಾಸ್ತಿ ಕೇಳಿಸ್ಕೊಳ್ಬೇಕು, ಅದಕ್ಕಿಂತಲೂ ಜಾಸ್ತಿ ಮಾತಾಡೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಅಂತಹದೇ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೇವೆ. ಹೆಲೋ ಆಲ್, ವೆಲ್ಕಮ್ ಟು ಇಂಗ್ಲಿಷ್ ಎಲಿಮೆಂಟ್ಸ್. Today in this video we are going to learn and practice a simple conversation at the police station. ಒಂದು ಪೊಲೀಸ್ ಠಾಣೆಯಲ್ಲಿ ನಡೆದಿರ್ತಕ್ಕಂತಹ ಒಂದು ಪುಟ್ಟ ಸಂಭಾಷಣೆಯನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಇವತ್ತಿನ ವಿಡಿಯೋದಲ್ಲಿ. ಕನ್ನಡ ಭಾಷೆಯಿಂದಲೇ ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲು ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾವು ಹೊಸ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಸ್ಟಾರ್ಟ್. ಇಲ್ಲಿರ್ತಕ್ಕಂಥ ಕನ್ವರ್ಸೇಷನನ್ನು ನಾನು ಫಸ್ಟಿಂದ ಲಾಸ್ಟ್ವರೆಗೆ ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡ್ತೇನೆ. ಆಗ ನಿಮಗೆ ಸಿಚುವೇಶನ್ ಮತ್ತು ಕಂಟೆಂಟ್ ಎರಡೂ ಅರ್ಥ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ನನ್ನ ಜೊತೆಗೆ ಈ ಡೈಲಾಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬಹುದು. ನೀವು ಕರೆಕ್ಟಾಗಿ ನನ್ನ ಡೈಲಾಗ್ಸ್ಗಳಿಗೆ ರೆಸ್ಪಾನ್ಸ್ ಮಾಡ್ತಾ ಹೋದರೆ ನಾನು ನಿಮ್ಮ ಜೊತೆಗೆ ನೇರವಾಗಿ ಮಾತನಾಡಿದರ ಅನುಭವ ಖಂಡಿತ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಐಟ್ ದ ಪೊಲೀಸ್ ಸ್ಟೇಷನ್. ಇಲ್ಲಿ ಒಬ್ಬರು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದಿರ್ತಾರೆ. ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರನ್ನು ಭೇಟಿ ಆಗ್ತಾರೆ. ಆಗ ಅವರಿಬ್ಬರ ಮಧ್ಯೆ ನಡೆದಿರ್ತಕ್ಕಂತಹ ಸಂಭಾಷಣೆ ಇದಾಗಿದೆ. ಇಲ್ಲಿರ್ತಕ್ಕಂತಹ ಕ್ಯಾರೆಕ್ಟರ್ ಹೆಸರು ರಶ್ಮಿ ಮತ್ತು ಇನ್ಸ್ಪೆಕ್ಟರ್. ರಶ್ಮಿ, ಎಕ್ಸ್ಕ್ಯೂಸ್ ಮಿ ಸರ್, ಐ ಹ್ಯಾವ್ ಅ ಕಂಪ್ಲೇಂಟ್. ರಶ್ಮಿ ಬಂದು ಹೇಳ್ತಾರೆ, ಎಕ್ಸ್ಕ್ಯೂಸ್ ಮಿ ಸರ್, ನನ್ನ ಹತ್ರ ಒಂದು ಕಂಪ್ಲೇಂಟ್ ಇದೆ, ಅಂದರೆ ನಾನೊಂದು ನಿಮಗೆ ದೂರು ಕೊಡಬೇಕಿದೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಟೆಲ್ ಮಿ ವಾಟ್ ಹ್ಯಾಪೆಂಡ್. ಹೇಳಿ ಏನಾಯಿತು. ಟೆಲ್ ಮಿ ಅಂದರೆ ಹೇಳಿ, ವಾಟ್ ಹ್ಯಾಪೆಂಡ್ ಅಂತಂದರೆ ಏನಾಯಿತು. ರಶ್ಮಿ ಹೇಳ್ತಾರೆ, ದೇರ್ ವಾಸ್ ಅ ಥೆಫ್ಟ್ ಅಟ್ ಮೈ ಹೋಮ್ ಲಾಸ್ಟ್ ನೈಟ್. ನಮ್ಮ ಮನೆಯಲ್ಲಿ ಕಳೆದ ರಾತ್ರಿ ಒಂದು ಕಳುವಾಗಿದೆ. ಇನ್ಸ್ಪೆಕ್ಟರ್ ಹೇಳ್ತಾರೆ, ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಕೈಂಡ್ ಆಫ್ ಥೆಫ್ಟ್ ಇಟ್ ವಾಸ್. ಏನು ಕಳುವಾಗಿದೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀರಾ ಅಂಥೇಳಿ ಇನ್ಸ್ಪೆಕ್ಟರ್ ರಶ್ಮಿಯನ್ನು ಕೇಳ್ತಾರೆ. ಅಂದರೆ ಯಾವ ಥರದ ಕಳ್ಳತನ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಬೇಕಲ್ಲ, ಅದಕ್ಕಾಗಿ. ರಶ್ಮಿ ಹೇಳ್ತಾರೆ, ಸರ್, ಐ ಥಿಂಕ್ ಅರೌಂಡ್ 11 PM ಸಮ್ ಥೀವ್ಸ್ ಎಂಟರ್ಡ್ ಮೈ ಹೋಮ್. ನಾನು ಅಂದ್ಕೊಳ್ತೀನಿ ಸರಿಯಾಗಿ 11 ಗಂಟೆ ಸುಮಾರಿಗೆ ಕೆಲವರು ಕಳ್ಳರು, ಥೀವ್ಸ್ ಅಂತಂದರೆ ಕಳ್ಳರು, ನಮ್ಮ ಮನೆಯನ್ನು ಪ್ರವೇಶಿಸಿದ್ದಾರೆ. ಎಂಟರ್ಡ್ ಮೀನ್ಸ್ ಬರೋದು. ಆ್ಯಂಡ್ ದೆ ಎಸ್ಕೇಪ್ಡ್ ವಿತ್ ವ್ಯಾಲ್ಯೂಯಬಲ್ ಆರ್ನಮೆಂಟ್ಸ್. ಅವರು ನಮ್ಮ ಮನೆಯಲ್ಲಿರ್ತಕ್ಕಂತಹ ಕೆಲವು ಬೆಲೆ ಬಾಳ್ತಕ್ಕಂತಹ ಆಭರಣಗಳಿಂದ ಓಡಿ ಹೋಗಿದ್ದಾರೆ, ಅಂದರೆ ಕಳ್ತನ ಮಾಡಿದ್ದಾರೆ. ವ್ಯಾಲ್ಯೂಯಬಲ್ ಆರ್ನಮೆಂಟ್ಸ್ ಅಂದರೆ ಬೆಲೆ ಬಾಳ್ತಕ್ಕಂತಹ ಆಭರಣಗಳು. ಇನ್ಸ್ಪೆಕ್ಟರ್, ವಾಸ್ ಇಟ್ ಲಾಕ್ಡ್ ಆರ್ ನಾಟ್. ಅಂದರೆ ನೀವು ಬಾಗಿಲನ್ನು ಲಾಕ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಂತ ಕೇಳ್ತಾರೆ. ರಶ್ಮಿ ಹೇಳ್ತಾರೆ, ಎಸ್ ಇಟ್ ವಾಸ್ ಲಾಕ್ಡ್ ಬಟ್ ವಿ ವರ್ ನಾಟ್ ದೇರ್ ಸರ್. ನಾವೇನೋ ಬಾಗಿಲನ್ನು ಲಾಕ್ ಮಾಡಿದ್ವಿ, ಬಟ್ ನಾವು ಮನೆಯೊಳಗೆ ಇರಲಿಲ್ಲ ಸರ್ ಅಂತೇಳಿ ರಶ್ಮಿ ಹೇಳ್ತಾರೆ. ಇನ್ಸ್ಪೆಕ್ಟರ್ ಕೇಳ್ತಾರೆ, ದೆನ್ ವೇರ್ ಡಿಡ್ ಯು ಗೋ ಲಾಸ್ಟ್ ನೈಟ್. ಹಾಗಾದರೆ ನೀವು ಲಾಸ್ಟ್ ನೈಟ್ ಎಲ್ಲಿಗೆ ಹೋಗಿದ್ರಿ. ರಶ್ಮಿ ಹೇಳ್ತಾರೆ, ವಿ ಆಲ್ ವೆಂಟ್ ಟು ವಾಚ್ ಅ ಮೂವಿ. ನಾವು ಒಂದು ಸಿನಿಮಾ ನೋಡಲಿಕ್ಕೆ ಹೋಗಿದ್ವಿ ಅಂಥೇಳಿ ರಶ್ಮಿ ಹೇಳ್ತಾರೆ. ಇನ್ಸ್ಪೆಕ್ಟರ್ ಕೇಳ್ತಾರೆ, ವೈ ಡಿಡ್ ಯು ಪ್ರಿಫರ್ ವಾಚಿಂಗ್ ಮೂವೀಸ್ ಇನ್ ನೈಟ್ಸ್. ನೀವು ರಾತ್ರಿ ವೇಳೆಯಲ್ಲಿ ಸಿನಿಮಾ ನೋಡೋದನ್ನು ಯಾಕೆ ಪ್ರಿಫರ್ ಮಾಡ್ತೀರಾ ಅಂತೇಳಿ ಕೇಳ್ತಾರೆ. ಆಗ ರಶ್ಮಿ ಹೇಳ್ತಾರೆ, ಸಿನ್ಸ್ ಮೈ ಚಿಲ್ಡ್ರನ್ ಫೋರ್ಸ್ಡ್ ಮೀ ಅ ಲಾಟ್ ವಿ ಹ್ಯಾಡ್ ಟು ಗೋ. ಯಾಕಂತಂದರೆ ಸರ್, ನಮ್ಮ ಮಕ್ಕಳು ಭಾಳಷ್ಟು ಫೋರ್ಸ್ ಮಾಡಿದರು, ಬಲವಂತ ಮಾಡಿದರು, ಒತ್ತಾಯ ಮಾಡಿದರು. ದಟ್ಸ್ ವೈ ವಿ ಹ್ಯಾಡ್ ಟು ಗೋ. ಆದ್ದರಿಂದ ನಾವು ಹೋಗಬೇಕಾಯಿತು. ಹ್ಯಾಡ್ ಟು ಗೋ ಅಂತಂದರೆ ಹೋಗಬೇಕಾಯಿತು. ಇನ್ಸ್ಪೆಕ್ಟರ್ ಹೇಳ್ತಾರೆ, ಓಕೆ ಲಿವ್ ಇಟ್ ಆ್ಯಂಡ್ ಲೆಟ್ಸ್ ಕಮ್ ಟು ದ ಟಾಪಿಕ್. ಓಕೆ, ಅದನ್ನ ಬಿಟ್ಬಿಡಿ, ಟಾಪಿಕ್ಗೆ ಬನ್ನಿ. ರಶ್ಮಿ, ದೆನ್ ಟೆಲ್ ಮಿ ಸರ್ ವಾಟ್ ಟು ಡೂ. ಹಾಗಾದರೆ ಹೇಳಿ ಸರ್, ನಾನೀಗ ಏನು ಮಾಡಬೇಕು. ಇನ್ಸ್ಪೆಕ್ಟರ್ ಹೇಳ್ತಾರೆ, ಗಿವ್ ದ ಡೀಟೇಲ್ಡ್ ರಿಟರ್ನ್ ಕಂಪ್ಲೇಂಟ್ ವಿತ್ ಯುವರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ನೀವು ಕಂಪ್ಲೇಂಟನ್ನು ರಿಟರ್ನಲ್ಲಿ ಡೀಟೇಲಾಗಿ ಅಂದರೆ ಎಲ್ಲ ಮಾಹಿತಿಯನ್ನು ಸೇರಿಸಿ ಅದ್ರ ಜೊತೆಗೆ ನಿಮ್ಮ
ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೂಡ ಇನ್ಕ್ಲೂಡ್ ಮಾಡಿ ಕಂಪ್ಲೇಂಟನ್ನು ಬರೆದುಕೊಡಿ ಅಂತ ಹೇಳ್ತಾರೆ. ವಿ ವಿಲ್ ಟೇಕ್ ಕೇರ್, ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೇವೆ, ಅದ್ರ ಬಗ್ಗೆ ಕೇರ್ ತಗೊಳ್ತೇವೆ ಅಂತೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ರಶ್ಮಿ ಹೇಳ್ತಾರೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ದಿಸ್ ಈಸ್ ದ ಸಿಂಪಲ್ ಕನ್ವರ್ಸೇಷನ್ ಬಿಟ್ವೀನ್ ರಶ್ಮಿ ಆ್ಯಂಡ್ ಇನ್ಸ್ಪೆಕ್ಟರ್. ನಾನೀಗ ಎಲ್ಲ ಡೈಲಾಗ್ಸ್ಗಳನ್ನು ಫಸ್ಟಿಂದ ಲಾಸ್ಟ್ವರೆಗೂ ಓದ್ತೇನೆ, ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಈ ಡೈಲಾಗ್ಸ್ಗಳನ್ನು ನೀವು ಹೇಳಬೇಕಿರುತ್ತೆ ನನ್ನ ಜೊತೆ. ರಶ್ಮಿ, ಎಕ್ಸ್ಕ್ಯೂಸ್ ಮಿ ಸರ್, ಐ ಹ್ಯಾವ್ ಅ ಕಂಪ್ಲೇಂಟ್. ಇನ್ಸ್ಪೆಕ್ಟರ್, ಟೆಲ್ ಮೀ ವಾಟ್ ಹ್ಯಾಪೆಂಡ್. ರಶ್ಮಿ, there was a theft at my home last night. Inspector, can you please tell me what kind of theft it was? Rashmi, sir, I think around 11 p.m. some thieves entered my home and they escaped with valuable ornaments. Inspector, was it locked or not? Rashmi, yes, it was locked, but we were not there, sir. Inspector, then where did you go last night? Rashmi, we all went to a movie, sir. Inspector, why did you prefer watching movies in nights? Rashmi, since my children forced me a lot, we had to go. Okay, leave it and let's come to the topic. Rashmi, then tell me sir, what to do. Give the detailed written complaint with your contact details. We will take care. Rashmi, thank you very much sir. ಓಕೆ, ಈ ಡೈಲಾಗ್ಸ್ ಮತ್ತು ಮೀನಿಂಗ್ ಎಲ್ಲವೂ ಅರ್ಥ ಆಗಿದೆಯಲ್ಲ. ಈಗ ರೋಲ್ ಪ್ಲೇ ಮಾಡೋಣ. ಐ ಆಮ್ ರಶ್ಮಿ ಆ್ಯಂಡ್ ಯು ಆರ್ ದ ಇನ್ಸ್ಪೆಕ್ಟರ್. ಲೆಟ್ಸ್ ಸ್ಟಾರ್ಟ್ ಅವರ್ ಕನ್ವರ್ಸೇಷನ್. ನಾನು ರಶ್ಮಿಗೆ ಸಂಬಂಧಿಸಿದ ಡೈಲಾಗ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ, ನೀವು ಇನ್ಸ್ಪೆಕ್ಟರ್ಗೆ ಸಂಬಂಧಿಸಿದ ಡೈಲಾಗ್ಗಳನ್ನು ಸೈಮಲ್ಟೇನಿಯಸ್ ಆಗಿ ಹೇಳ್ತಾ ಹೋಗಿ. ಜೋರಾಗಿ ಹೇಳಬೇಕು, ಭಯ ಮುಜುಗರ ನಾಚಿಕೆ ಇದ್ದರೆ ಹೇಳೋಕ್ಕಾಗಲ್ಲ, ಇಂಗ್ಲೀಷ್ ಕೂಡ ಬರೋಲ್ಲ. ರೈಟ್? ನೀವು ಡೈಲಾಗ್ಸ್ಗಳನ್ನು ಜೋರಾಗಿ ಹೇಳಿ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ, ಖಂಡಿತ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇಂಗ್ಲೀಷನ್ನು ಕಲ್ತ್ಕೊಳ್ಳೋದಕ್ಕೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಎಕ್ಸ್ಕ್ಯೂಸ್ ಮಿ ಸರ್, I have a complaint. There was a theft at my home last night, sir. Sir, I think around 11 p.m. some thieves entered my home and they escaped with valuable ornaments, sir. Yes, it was locked, but we were not there at home, sir. We all went to watch a movie. Since our children forced me a lot, we had to go, sir. Okay, tell me, sir, what to do now? Okay sir, thank you so much. That's wonderful participation. Now let us exchange the roles. You are Rashmi and I am the inspector. Are you ready? Let's start with your dialogue. Yes, come on, start. Come again. Tell me what happened. Can you please tell me what kind of theft it was? Oh, was it locked or not? Then where did you go last night? Oh, why did you prefer watching movies in nights? Okay, leave it and let's come to the point. Okay, give the detailed written complaint with your contact details.
we will take care of that. It's okay. You are welcome. That was fabulous participation. Now pause the video, ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಡೈಲಾಗ್ಸ್ ಎಲ್ಲವನ್ನು ಬರ್ಕೊಳ್ಳಿ. ಕಲಿಬೇಕು ಅಂತಕ್ಕಂಥ ಸೀರಿಯಸ್ನೆಸ್ ಇದ್ದವ್ರು ಮಾತ್ರ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಗೆ ಯಾರಿಗಾದರೂ ಒಬ್ಬರಿಗೆ ಶೇರ್ ಮಾಡಿ. ಇವೇ ಡೈಲಾಗ್ಸನ್ನು ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೇಳಿ. ಹೀಗೆ ಮತ್ತೊಂದು ಬಾರಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಆ ಡೈಲಾಗ್ಸ್ಗಳ ಮೇಲೆ ಮತ್ತು ಪ್ರೊನೌನ್ಸಿಯೇಷನ್ ಮೇಲೆ ಖಂಡಿತ ಒಂದು ಗ್ರಿಪ್ ಬರುತ್ತೆ. ನಾನು ಕೂಡ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಬಲ್ಲೆ ಅಂತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಿಲ್ಡ್ ಆಗುತ್ತೆ. ನಾವು ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ಈ ಪೊಲೀಸ್ ಸ್ಟೇಷನ್ಗೆ ಸಂಬಂಧಿಸಿದಂತೆ, ಈ ದೂರುಗಳಿಗೆ ಸಂಬಂಧಿಸಿದಂತೆ FIR ಅಂತಕ್ಕಂಥ ವರ್ಡನ್ನು ನೀವು ಕೇಳೇ ಇರ್ತೀರಾ. ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ FIR? FIR ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಕ್ರೈಮ್ನ ಬಗ್ಗೆ ಪೊಲೀಸರಿಗೆ ಮೊದಲ ಬಾರಿಗೆ ತಿಳಿದಿರ್ತಕ್ಕಂಥ ವಿಚಾರಗಳ ಆಧಾರದ ಮೇಲೆ FIR ಅನ್ನು ಸಿದ್ಧಪಡಿಸ್ತಾರೆ. ದಟ್ಸ್ ಆಲ್. ನೀವು ಈ ವಿಡಿಯೋನ ಯಾರಿಗೆ ಶೇರ್ ಮಾಡ್ತಾ ಇದ್ದೀರಾ, ಯಾರ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಬಾಕ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.